ಉತ್ತರ ಪ್ರದೇಶದಲ್ಲಿರುವ 16,000 ಮದ್ರಸಾಗಳನ್ನು ಮುಚ್ಚಲು ಅಲಹಾಬಾದ್ ಹೈಕೋರ್ಟ್ ಹೊರಡಿಸಿದ್ದ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಈ ಹಿಂದೆ ಅಲಹಾಬಾದ್ ಹೈಕೋರ್ಟ್ ಉತ್ತರ ಪ್ರದೇಶದ ಮದ್ರಸಾ ಶಿಕ್ಷಣ ಕಾಯ್ದೆಯನ್ನು ರದ್ದುಪಡಿಸಿ ಮದ್ರಸಾಗಳನ್ನು ಮುಚ್ಚಿ ವಿದ್ಯಾರ್ಥಿಗಳನ್ನ ಸರ್ಕಾರಿ ಶಾಲೆಗೆ ಸೇರಿಸುವಂತೆ ಆದೇಶ ನೀಡಿತು. ಇದು ಮೇಲ್ನೋಟಕ್ಕೆ ಸರಿ ಕಾಣುತ್ತಾ ಇಲ್ಲವೆಂದು ಉತ್ತರ ಪ್ರದೇಶ ಸರ್ಕಾರಕ್ಕೆ, ಮದ್ರಸಾ ಬೋರ್ಡ್ಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮುಖ್ಯ ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್ ನೇತೃತ್ವದ ಪೀಠ ನೋಟಿಸ್ ನೀಡಿದೆ. 2004ರ ಉತ್ತರ ಪ್ರದೇಶ ಮದ್ರಸಾ ಕಾನೂನು ಅಸಾಂವಿಧಾನಿಕ ಮತ್ತು ಜಾತ್ಯತೀತ ತತ್ವವನ್ನು ಉಲ್ಲಂಘಿಸುತ್ತೆ ಅಂತ ಕಳೆದ ತಿಂಗಳು ಅಲಹಾಬಾದ್ ಹೈಕೋರ್ಟ್ ಘೋಷಿಸಿತ್ತು. ಮದ್ರಸಾ ಮಂಡಳಿಯ ಉದ್ದೇಶಗಳು ನಿಯಂತ್ರಕ ಸ್ವರೂಪದ್ದಾಗಿದ್ದು ಇದು ಜಾತ್ಯತೀತತೆಯ ಮೇಲೆ ಪರಿಣಾಮ ಬೀರುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮಾತ್ರವಲ್ಲದೆ ಈ ಕಾಯ್ದೆಯನ್ನು ರದ್ದುಗೊಳಿಸುವುದು 17 ಲಕ್ಷ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತೆ. ಇನ್ನು ಈ ಅರ್ಜಿಯ ಉದ್ದೇಶವು ಮದ್ರಸಾಗಳಲ್ಲಿ ಗಣಿತ, ವಿಜ್ಞಾನ, ಇತಿಹಾಸ ಮುಂತಾದ ಶಿಕ್ಷಣಗಳನ್ನು ನೀಡಬೇಕು ಅಂತಾದರೆ ಅದಕ್ಕೆ ಮದ್ರಸಾ ಕಾಯ್ದೆಯನ್ನೇ ರದ್ದುಪಡಿಸುವುದು ಪರಿಹಾರ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ನಡುವೆ ಕೇಂದ್ರ ಮತ್ತು ಉತ್ತರ ಪ್ರದೇಶ ಸರ್ಕಾರ ಅಲಹಾಬಾದ್ ಹೈಕೋರ್ಟ್ನ ತೀರ್ಪನ್ನು ಬೆಂಬಲಿಸಿದ್ದು ಈ ವಿಚಾರದಲ್ಲಿ ಇನ್ನೂ ಚರ್ಚೆಯಾಗಬೇಕು ಅಂತ ಹೇಳಿದೆ.